ನಿಮ್ಮಲ್ಲಿ ಕರ್ನಾಟಕದಲ್ಲಿ ಯತ್ನಾಳ್ ಅವರು, ಸಿ.ಟಿ. ರವಿ ಅವರು ಸಾಕಷ್ಟು ಸ್ಟೇಟ್ಮೆಂಟ್ಗಳು ಮಾಡಿದ್ರು ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸದ ಸ್ಪೀಚ್ಗಳ ಮೇಲೆ. ಇಲ್ಲಿವರೆಗೂ ನಿಮ್ಮಲ್ಲಿ ಏನು ಸರ್ಕಾರ ಏನಂತ ಸ್ಪೀಚ್ ಮಾಡಿದಾರೆ? ಸಾಕಷ್ಟು ಯತ್ನಾಳ್ ಅವರು ಟ್ವೀಟ್ ಕೊಟ್ಟರು, ಅವರ ಕುಟುಂಬದ ಬಗ್ಗೆ ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿರೋದು ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಬೊಗಳಿಸಕ್ಕೆ ಇಟ್ಕೊಂಡಿರೋದು. ನಮಗೆ ಗೊತ್ತಾಯ್ತಾ? ನಮ್ಮ ಮೇಲೆ ಅವ್ರ ಆರೋಪಗಳನ್ನು ಮಾಡ್ಸಕ್ಕೆ, ಸುಳ್ಳು ಆರೋಪಗಳನ್ನು ಮಾಡ್ಸಕ್ಕೆ ಇಟ್ಕೊಂಡಿರೋದು. ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದ್ದಾರೆ? ಚೀಫ್ ಮಿನಿಸ್ಟರ್ ಇರುವಾಗಲೇ ಯಡಿಯೂರಪ್ಪನ ಮೇಲೆ 20,000 ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ. ಯಡಿಯೂರಪ್ಪನ ಮನೆಯಲ್ಲೇ ಅಂತೇನು ವಿಜೇಂದ್ರ ಅಂತ ಹೇಳಿದ್ರು. ತಗೊಂಡ್ರ? ತಗೊಳ್ಳಿಲ್ಲ. ಅವನು ಯಾವನೋ ಒಬ್ಬ ಉತ್ತರ ಕನ್ನಡ MP ಆಗಿದ್ನಲ್ಲ, ಅವ್ರು ಮಂತ್ರಿ ಆಗಿದ್ದ, ಯಾರವರು? ಅನಂತ್ ಕುಮಾರ್ ಹೆಗಡೆ. ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರ? ಕ್ರಮ ತಗೊಂಡ್ರ ಅವ್ರ ಮೇಲೆ? ಅದು ಹೇಳಿದ ಮೇಲೂ ಮಂತ್ರಿ ಆಗಿದ್ದಾಗ ತಗೊಂಡ್ರೇನ್ರಿ? ಟಿಕೆಟ್ ಕೊಡದೇ ಇರೋದು ಸೋಲ್ತಾರೆ ಅಂತ ಕೊಡ್ಲಿಲ್ಲ.